ನಾಲಿಗೆ ಉಪ್ಪಿನಕಾಯಿ ಹಚ್ಚಿ ತಿಕ್ಕತೀವಿ ನೆಟ್ಟಗೆ ಮಾತಾಡು. ಸಿಕ್ಕ 3 ಮಂದಿಗೆ ಕಣದಾಳದವ್ರಿಗೆ ಈಗ ನೋಡ್ರಿ ನೀವ ಎತ್ತುಗಳಿಗೆ ಕುಕ್ಕಡಿ ಆಗಂಟ್ಲೆ ಒಂದ್ ಅಗದ ಮಾಡ್ತಾರ. ಏನ್ ಮಾಡ್ತಾರ ತಂಗಿ? ಉಪ್ಪರೇ ಉಪ್ಪಿನಕಾಯಿ ಹಚ್ಚಿ ತಿಕ್ಕಿದ್ರನ ನಾಲಿಗೆ ಸುದ್ದಿ ಆತ ತನಕತಕ ಆಗಂಗಿಲ್ಲ. ಗಾವನು ಅಟ್ಟಿ ಚಪ್ಪಲ ಬೇಕದಕ್ಕೆ. ನೀನು ಒಂದ್ಸರ ತಿಕ್ಕತ್ತೀನೋ ಲಸ್ಮುವ? ನಾ ತಿಕ್ತೇನೆ. ಹೇಳಿ ಕಣದಾಳ ಹೇಳಿ. ಹೌದೌದೌದು. ಮೊದಲ ನಿಮ್ಮ ಅಪ್ಪಗ ತಳದಾಗ ಸೀರೆ ಕೊಟ್ಟದಿವ ಖರೆ ಐತಲ್ಲ. ಮತ್ತ ನಿಮ್ಮ ಅಪ್ಪ ದೊಡ್ಡವಿದ್ದಂದ್ರ ಹೋಗಿ ಧೋತ್ರ ಕೊಡ್ಬೇಕಾಗಿತ್ತು ಒಳಗ ನೀರಾಗ. ಧೋತ್ರ ಇದ್ದು ಪ್ಯಾಂಟ್ ಇದ್ದು ಒಯ್ಕೊಂಡು ಹೋಗಿದ್ರು ಗಂಡ ಹಾಡವ್ರು ಹೇಳಿದ್ರಿ. ಕೈಕಾಲು ಕಟ್ಟಿ ಭಯ ಹೋಗದಂಗ ಆಗಿರ್ಬೇಕು ಕಣದಾಳದವ್ರಿಗೆ. ಈಗೇನ್ ಹೇಳತ್ತೇರಿಪ್ಪ? ಏನಂತ ಹೇಳ್ತಾನೆ ತಂಗಿ? ಈಗ ಸುದ್ದಿ ಬೇರೆ ತಂದಾರ. ಈಗ ಯಾವತ್ತ ನಾನು ಇವ್ರನ್ನ ಗಂಡ ಹಾಡವ್ರನ್ನ 4ನೇ ಕೊಟ್ಟ ಹಚ್ಚುದು 12ನೇ ಕೊಟ್ಟ ಬಿಡಿಸುದು ಆಗ್ಲಕ್ಕ. ಹಿಂಗ ಆಲಾತೈತಮ್ಮ. ಕರೆ ಹೆಂಗ್ರಿ? ಈಗ ಸುದ್ದಿ ಬೇರೆ ತಂದಾನ್ರಿ. ಈಗ ಏನ್ ತಂದಾನ್ರಿ? ಮದುವೆ ಆದ ಬಳಕ ಗಂಡ ಮುಂದಿರ್ತಾನತ್ತ ಹೆಣ್ತಿ ಹಿಂದಿರ್ತಾಳತ್ತ. ಇದನ್ನ ತಂದಾನ ಈಗ? ಈ ಸುದ್ದಿ ಬಂದದರಿ. ಈಗ ಗಂಡ ಮುಂದಿರ್ತಾನತ್ತ ಹೆಣ್ತಿ ಹಿಂದಿರ್ತಾಳತ್ತ. ಹೌದಾ? ಏನ ಮಾಡಿದ್ರು ಮತ್ತ ನಾವೊಂದು ಹೆಜ್ಜೆ ನಿನ್ನ ಕೈ ಮುಂದದನಿ ತವ ಹೇಳತ್ತೇನ. ಇವಂಗೊಂದು ಕಾಮಣಿಗೆ ತಂಗಿ. ಇರ್ಲಿ ಇರ್ಲಿ. ಅದಕ್ಕ ತಮ್ಮ ಹಂಗೇನಿಲ್ಲ ಲಕ್ಷ್ಮಣ. ಹೆಂಗ ಹೇಳ್ರಿ ಅವಂಗ? ನಾ ಮುಂದಿರ್ತನು ನೀ ಹಿಂದಿರ್ತಿ ನಿನಗ ಭ್ರಮೆ ಬಡದದ. ಕಾಮಣಿಗೈತಿ ಅವಂಗ. ಅವಾಗ ಮೊದಲ ಹುಡುಗ ಹುಡುಗಿ ಲಗ್ನ ಆತಂದ್ರ ಹಿರಿಯರ ಮೆರವಣಿಗೆ ತೆಗಿತಿದ್ರು. ಇವ್ರ ಹೆಂಗ ನಡ್ದಾರ ನೋಡು ಮದ್ವಿ ಹಂದ್ರದ ಪತ್ರ ಹೇಳಾರ ಸಾವಿರಗತ್ಲೆ. ಕಡಪಟ್ಟಿ ಬೈಲವನಾಗ್ಯಾರ ಮೊಮ್ಮಕ್ಕಳು. ನಮಗ್ ಹೇಳ್ತಾಳ ಉಮಾಶ್ರೀ ಹೊಂಟಾಳ ಮಾಲಾಶ್ರೀ ಹೊಂಟಾಳ. ನಿಮ್ಮನು 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 ಇವನು ಹೋತಿನಗತ್ತೆ ತಾಟ ಅಲ್ಲ. ಅದಕ್ಕ ಗಂಡ ಮುಂದಿರ್ತಾನತ್ತ ಹೆಣ್ತಿ ಹಿಂದಿರ್ತಾಳತ್ ಹೇಳ್ತಿ. ಹೇಳ್ತಾನು. ಮೊದಲಿನ ಹಿರಿಯರು ಏನ್ ಮಾಡ್ತಿದ್ರು? ಏನ್ ಮಾಡ್ತಿದ್ರು ತಂಗಿ? ಲಗ್ನ ಆದ ಬಳಕ ಹುಡುಗ ಹುಡುಗಿ ಮೆರವಣಿಗೆ ತೆಗಿತಿದ್ರು. ಹೌದಲ್ಲ. ಕುದುರೆ ಮ್ಯಾಗ್ರೆ ಆಗಲಿ ಎತ್ತಿನ ಮ್ಯಾಗ ಮೊದಲು ಎತ್ತಿನ ಮ್ಯಾಗ ತೆಗಿತಿದ್ರ. ಹೌದು. ಎತ್ತಿನ ಮ್ಯಾಲ ಮೆರವಣಿಗೆ ತೆಗದ್ರೆ ಹೆಂಗ? ಹುಡುಗಿನ ಮುಂದೆ ಕುಣಿಸ್ತಿದ್ರು, ಹುಡುಗನ ಹಿಂದ ಕುಣಿಸ್ತಿದ್ರ. ಇವನ್ನ ಹಿಂದ ಕುಣಿಸ್ತಿದ್ರಲ್ಲ ಕಣದ. ನೀ ಎಲ್ಲಾದ್ರೊಳಗ ದೊಡ್ಡ ಇದ್ರೆ ನೀ ಯಾಕೆ ಹಿಂದ ಕುಂಡಿರ್ತಿದ್ಯೋ ನನ್ನ ಕಸಬರಿಗೆ? ಯಾಕೆ ಹಿಂದ ಕೂತಿ ಹೋಗ ತಮ್ಮ? ಹೆಣಮಗಳ ಮುಂದೆ ಹೌದಾ ಇವ ಏನದನ್ಲ ಅದಲ್ಲ ಇವ ಹಿಂದ ಇವ ಕಸಬಾರಿಗೆ ಅದಕ್ಕ ಹೇಳ್ತಾರ ಇದ ಹಿಂದ ಕೂತ ಬಾರಿಗೆ ಬತ್ತ ಬಾರಿಗೆ ಕಣದಾಳ ಕಸಬರಿಗೆ ಅದಕ್ಕ ಸಾಹಿತ್ಯ ಒಳಗೆ ಬರ್ದಿಟ್ಟ ಮತ್ತ ಒಂದ್ ಮಾತು ಹೇಳ್ಯಾರಿ. ಮತ್ತೇನು ಹೇಳ್ತಾನು? ಹೆಣಮಗಳ ಮನಿ ಒಳಗ ಬರ್ಬೇಕಾದ್ರ ಬಲಗಾಲಿಟ್ಟ ಬರ್ಬೇಕತ್ತ. ಬಲ ಅಂದ್ರ ಗಂಡ ಐತಿ, ಬಲ ಅಂದ್ರ ಗಂಡ ಐತಿ, ಬಲ ಅಂದ್ರ ಹೆಚ್ಚಿಂದ ಐತಿ. ಬಲಗಾಲ ಇಡಬೇಕು, ಬಲಗೈನ ಬೇಕು ಅಂತ ಹೇಳ್ತಾನು. ಎಷ್ಟೋ ಸಾಧು ಸತ್ಪುರುಷರ ಸನ್ಯಾಸಿಗಳ ಯೋಗಿಗಳ ಏನ್ ಮಾಡಿದ್ರು? ಎಲ್ಲಾರು ಪೂಜೆ ಮಾಡ್ಬೇಕಾದ್ರ ಮೊದಲ ಎಡಗೈ ಮುಂದ ತಗೋತಾರ. ಎಡಗೈ ಮುಂದ ತಗೊಂಡ ಎಡಗೈದಾಗ ಲಿಂಗ ಇಡ್ತಾರ. ಆಮ್ಯಾಲ ಬಲಗೈ ಕೆಲಸ ಮಾಡ್ತೈತಿ. ಮೊದಲ ಎಡ ಬರೋದು ಮುಂದ ಕೈ ಬರೋದು ಎಡಾನ. ನಿಮ್ಮ ಅಪ್ಪ ತಳ ಊರ್ಬೇಕಾದ್ರ ಎಡಾನ ಬೇಕ. ಹೊತ್ತು ಹೊಂಟ್ರ ನಿಮ್ಮ ತೊಳ್ಕೊಂಡು ಹೊಲಸು ಹೇತದ ಮುಕ್ಕಳಿ ಸುದ್ದ ಆಗ್ಬೇಕಾದ್ರ ಎಡ ಬೇಕ. ಇದು ಇರ್ಲಿಕ್ಕಂದ್ರ ಏನ ಕಲ್ಲಿ ಒರೆಸ್ಕೊಂಡು ಹೇಳ್ತಿದ್ದೇನ? ಗುಡ್ದಾಗ ಹಂಗ ಒರೆಸ್ಕೊ ತಿರ್ಗಾಡ್ಲಿ. ಏನ ನಾಯಿಗತ್ಲೆ ಮುಕ್ಕಳಿ ಎಳಿತಿದ್ಯೋ ಕರಿಕಿ ಮೇಲೆ? 3 ಮಂದಿ ಹಂಗರಿ ಮಾಡ್ರಿ. ನಡೀರಿ ಸಾ ನಡಿಲಿವ. ಹರೇ ಹಾ
ಹಾ ಜಜ್ಜಿ ತಂಗಿ ಹೋಲಿ ಕಣದಾಳ ಗಾಡಿ ತಿರಕ ಹುಡುಗ ಒಳೆ ತಗದಿ ಹಾದಿ ಯಾರಿಗರೆ ಕಲಿಸಿ ಅಂತ ಬುದ್ಧಿ ಯಾರಿಗರೆ ಕಲಿಸಿ ಅಂತ ಬೋದಿ ಆ ಏ ಮೂರ ಪದ ಕಲತಮ್ಮಯ್ಯಾಗ ಜಿಗಟ್ಟಿಲ್ಲ ಮುಗಲಿಗೆ ಟೆಕ್ಕಿ ಹಾದಿ ಓಡಿ ಹೋಗಿ ಮುಗಲಿಗೆ ಟೆಕ್ಕಿ ಹಾದಿ ಆಗಿಯಾಗ ಆಗಿಯಾಗ ಮೊದಲ ನೀ ಯಾವ ಯುಗದಾಗ ಹೇಳೋ ಆ ಕಾರ್ಕ ಹ್ಯಾಂಗ ಬಂದಿ ಹೇಳೋ ಆ ಕಾರ್ಕ ಹ್ಯಾಂಗ ಬಂದಿ ಏ ಹೆಣ್ಣು ಗಂಡು ಎರಡ ಕಾಮ ಕುಡಿದ ಮ್ಯಾಲ ಪ್ರೇಮಲಿಂದ ಬಂದಿ ಹಿಂದಗಡೆ ಮೋಟರದಾಗ ಬಂದಿ ಬಚ್ಚಲ ಸಂದ್ರ ಹಾಯ್ದ ಬಂದಿ ಆಗಿಯಾಗ ಆಗಿಯಾಗ ಆಕಾರದಾಗ ಇದ್ದಿದಿಲ್ಲೋ ನಿಮ್ಮ ಶಕ್ತಿ ಹೊಕ್ಕಾಳೋ ಸಂಧಿ ಬಂದಿ ತಾಯಿ ಹೊಕ್ಕಾಳೋ ಸಂಧಿಗೆ ಸಂಧಿ ಏ ಎಂಟ ಪಾಲಿನ್ಯಾಗ ಒಂಟ ಪಾಲದವ ಹ್ಯಾಂಗೋ ಹೆಚ್ಚನಾದಿ ನನ್ನ ಮುಂದ ಹೆಂಗೋ ಹೆಚ್ಚ ಕಣದಾಳ ಹುಡುಗ ಹೆಂಗೋ ಹೆಚ್ಚ ಆದಿ ಆಗಿಯಾಗ ಆಗಿಯಾಗ ಅಂಗಡಿ ಬಾಬು ತಗದ ಹೇಳ ಬಾಳಿಗೇರಿ ಹೋಗಿತ್ತು ಸೋತಿ ಬಾಳಿಗೇರಿ ಹೋಗಿತ್ತು ಈ ಸೋದಿ ಏ ಸುದ್ದಿ ಕೇಳಿ ಸಾತಯ್ಯ ಅಲುಗೊಂಡ ಹೊರಗ ಹಾಕ್ಯಾರ ಮೂರು ಮಂದಿನ ಹೊರಗ ಹಾಕ್ಯಾರ ಗಂಡ ಹಾಡನ ಹೊರಗ ಹಾಕ್ಯಾರ ಏ ಸುದ್ದಿ ಕೇಳಿ ಸಾತಯ್ಯ ಅಲುಗೊಂಡ ಹೊರಗ ಹಾಕ್ಯಾರ ಗೋದಿ ಕಡದಾಳ ಹೊರಗ ಹಾಕ್ಯಾರ ಗೋದಿ ಹಾಕ್ಯಾರ ಗೋದಿ ಆಗಿಯಾಗ ಆಗಿಯಾಗ ಮತ್ತೇನ್ ಹೇಳತ್ತಾರ ಏನಂತ ಹೇಳ್ತಾರ ತಂಗಿ ಬಾಳ ಸುದ್ದಿ ಹೇಳತ್ತಾರಿಪ್ಪ ನಮಸ್ಕಾರ ಬೀಗ್ರ. ಏನಂತ ಹೇಳಿ ಯಾವ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನತ್ತ ದ್ರೌಪದ ದೇವಿ ಕಾದ ಕಾಪಾಡ್ಯಾನ ಯಾವ ನಮ್ಮ ಬೀರದೇವರ ಗದ್ದಿಗೆ ಪೂಜಾರಿ ಆದಂತವ್ರು ವಿಠಲ್ ಕಾಕ ಪೂಜಾರಿ ಅವರು ಯಾವ ನಾವು ಹಾಡೋದಕ್ಕಿಂತ ಮೊದಲಿಗೆ ಈ ದೇವ್ರದ ಹೋಗಿ ಮುಟ್ಲಿ ಅಂತ ತಿಳ್ಕೊಂಡು 101 ರೂಪಾಯಿ ಕೊಟ್ಟಾರ ಅವ್ರಿಗಾದ್ರೂ ತುಂಬಾ ಋಣಿ ಆಯ್ತೀನಿ ಮನೆ ಸಾಗೋದು ಅದಕ್ಕೆ ಏನ್ ಹೇಳತ್ತಾರಪ್ಪ ಈಗ ಹಾಡು ಮುಗಿದ ಮೇಲೆ ಕೊಡ್ರಿ ನಡ್ಬಾರ ಕೊಡ್ಬೇಡ್ರಿ ಅಡ್ಜಸ್ಟ್ ತೊಂಬಾರಪ್ಪ ನಮ್ದೇನು ಹೋಗ್ತದ ನೀವು ಕಮಿಟಿಯವ್ರು ಇಟ್ಟು ಹುಮ್ಮಸ್ ಇತ್ತಂದ್ರೆ ನಂದೇನು ಅಡ್ಡಿಲ್ಲ ಒತ್ತಾಟಿಗೆ ರೊಕ್ಕ ಕೊಟ್ರೆ ತಗೋತ ನಿಂದಿರ್ತ ನನಗೇನ್ ಮಾಡ್ತದೆ ಕೆಲವು ಮಂದಿ ಕೊಟ್ಟು ಹೋಗೋರು ಇರ್ತಾರೆ ತಂಗಿ. ಇರ್ಲಿ ಅದಕ್ಕ ಏನಾಗ್ತದಪ್ಪ ಅಂದ್ರೆ ಏನಾಗ್ತದ ಗಂಡ ಹಾಡವ್ರು ಹೇಳತ್ಯಾರ ಏನಂತ ಹೇಳ್ತಾನು ಯಾಕಪ್ಪ ಅಂದ್ರ ಗಂಡ ನೀ ದೊಡ್ಡ ವಿದ್ಯೆ ಮಾಡ್ಕೊಂಡು ಹೆಣ್ತೀನಿ ಹೆಂಗ ಸೋತಿವತ್ತ ನಾವು ಕೇಳಿದಾಗ ಇವು ಏನು ಹೇಳ್ತಾನು ಏ ಸೋಲ್ಬೇಕಾದ್ರೂ ಹಾಕಿ ದ್ರೌಪದ ಇದ್ದಕ್ಕಿ ಯಾವ ದುರ್ಯೋಧನ ನಡೆದಿದ್ದತ್ತ ಮಾಯದ ಅರಮನೆ ಒಳಗ ಹೌದು ನೀರದವತ್ತೇಳಿ ಕಾಲಿಟ್ಟ ಅದ್ರೊಳಗ ಮಡಚ್ಕೊಂಡು ಬಿದ್ದಾಗ ದ್ರೌಪದ ನಕ್ಕಿಳತ್ತ ಕೇಳ್ತ ನಕ್ಕಾಗ ಅವಾಗ ಅವ ತೀರ್ಮಾನ ಮಾಡಿದತ್ತ ಇದನ್ನ ಶೇಡ ತೀರ್ಸ್ಕೊತನ ಅಂತೇಳಿ ಹೌದು ಹೌದವಾ ಅವ ಆಕಿ ನೋಡಿ ನಕ್ಕದಕ್ಕಾಗಿ ಆಕಿ ಮ್ಯಾಲ ಸೀಡ ತೀರ್ಸ್ಕೊಲಾಕ ಸೀರಿ ಸೆಳಿಲಾಕ ಹಚ್ಚ ಅನ್ನೋತ್ ಹೇಳಿದಿ ಹೇಳ್ತಾನು ಹೌದಾ ಸುಮ್ಮೊಂದು ಮಾತು ವಿಚಾರ ಮಾಡೋಣ್ರಿ ಈಗ ನಮ್ಮ ನೆರಿ ಹೊರಿ ಎಷ್ಟೋ ಮಂದಿ ಹೆಂಡ್ರ ಗಂಡ್ರ ಮಕ್ಕಳ ಮರಿ ಇರ್ತಾರ ಅದಾರ್ಲೆ ನಾವು ಅದೀವ ಮತ್ತೊಬ್ಬ ಗಣಮಗ ಏನೋ ನಮ್ಮ ಮನಿ ಮುಂದಿಂದ ಹೋಗುವಾಗ ಏನೋ ಕಾಲ ಜರಿವಿ ಎಡದ ಬೇಡಿ ಬಿದ್ದಂದ್ರ ಪಾಪ ಬಿದ್ದ ಅಂತೇಳಿ ಒಂದ್ ಎಬಸ್ತೀವಿ ಒಂದ ಇರ್ಲಿಕ್ಕಂದ್ರ ಪಾಪ ಬಿದ್ದ ನೋಡತ್ತೇಳಿ ಏರಿ ನಶೆ ಆಗಿದ ಅವ್ರು ಹೋಗಿಸಿನ ಜರದ ಬಿದ್ರಂದ್ರ ಬಿದ್ದ ನೋಡತ್ತೇಳಿ ಹೆಣ್ಮಕ್ಳ ಸ್ವಾಭಾವಿಕ ಮುಗುಳ್ನಗಿ ಮಾಡಿ ಟವಾಳಿ ಮಾಡಿ ನಗ್ತಾರ ಆಯ್ತ ಮತ್ತೊಬ್ರು ನೋಡಿ ಹೆಣ್ತಿ ನಕ್ಕಾಳ ಅಂತೇಳಿ ಮತ್ತ ದಿವ್ಸ ಒಬ್ರು ಹೆಂಡ್ರ ಸೀರಿ ಜಗವ್ರ ಆದ್ರಲ್ಲ ನೀವು ಇವ್ರ ಕೆಲಸ ಅದೇ ಆಯ್ತು
ನಾಲಿಗೆ ಉಪ್ಪಿನಕಾಯಿ ಹಚ್ಚಿ ತಿಕ್ಕತೀವಿ ನೆಟ್ಟಗ ಮಾತಾಡು. ಸಿಕ್ಕ 3 ಮಂದಿಗೆ ಕಣದಾಳದವ್ರಿಗೆ ಈಗ ನೋಡ್ರಿ ನೀವ ಎತ್ತುಗಳಿಗೆ ಕುಕ್ಕಡಿ ಆಗಂಟ್ಲೆ ಒಂದ್ ಅಗದ ಮಾಡ್ತಾರ. ಏನ್ ಮಾಡ್ತಾರ ತಂಗಿ? ಉಪ್ಪರೇ ಉಪ್ಪಿನಕಾಯಿ ಹಚ್ಚಿ ತಿಕ್ಕಿದ್ರ ನಾಲಿಗೆ ಸುದ್ದಿ ಆತ ತನಕ ಆಗಂಗಿಲ್ಲ. ಗಾವನ ಅಟ್ಟಿ ಚಪ್ಪಲ ಬೇಕದಕ್ಕೆ. ನೀನು ಒಂದ್ ಜರ ತಿಕ್ಕತ್ತೀನೋ ಲಸ್ಮು ಏನ್ ಆ ತಿಕ್ತನಲ್ಲ ಸುದ್ದ ಆಗಂಗ ಮಾತಾಡೋ ಏನ್ ಮಾತಾಡತಿ? ಅದಕ್ಕೆ ಈಗೇನ್ ಹೇಳತ್ತೇನು? ನಮ್ಮ ಯಾವ ದ್ರೌಪದನ ಸೀರೆ ಜಗ್ಗ್ಯಾರ ಖರೆ ನಮ್ಮ ಕೃಷ್ಣ ಬಂದ ಸೀರೆ ಕೊಟ್ಟಾನ. ನಮ್ಮ ಅಪ್ಪ ಬಾಳ ದೊಡ್ಡವತ್ ಹೇಳತ್ತೇನ. ನಿಮ್ಮ ಅಪ್ಪಂದಾಲ ನಿಮ್ಮ ಮುತ್ಯಾಗ ಸೀರೆ ಕೊಟ್ಟು ಬಿಟ್ಟನೆ ಹೇಳ್ತಾನ ಕೇಳ. ಏದೋ ಹೊಲದ ಕಣದಾಳದವರು ಮತ್ತೇನ ಕೇಳದಾರ? ಏ ಕೃಷ್ಣ ಸೀರೆ ಕೊಟ್ಟ ನಂದಿ ದ್ರೌಪದ ದೇವಿಗ ಅಂದ್ರ ಕೃಷ್ಣ ಬಾಳ ದೊಡ್ಡ ಮಂದಿ ನಿತ್ತ ಮಂದ್ಯಾಗ. ನಿಮ್ಮ ಅಪ್ಪಗ ಮೊದಲ ಸೀರೆ ಕೊಟ್ಟ ಬಿಟ್ಟನು ಆಗ. ಏ ಸೀರೆ ಕುಡದ ಬಾಕಿ ಇರ್ಲಿ ಮೊದಲ ನಿನಗ ಕೊಟ್ಟಿನಾಗ. ಇವ್ರ ದುರ್ವಾಸ ಋಷಿ ಜಳಕ ಮಾಡ್ತಿದ್ದ ನದಿಯ ನೀರ ತಮ್ಮ ನೀರಿನ ಧಡಕಿ ಬಾಳ ಜೋರ ಬಿಟ್ಟಿತ್ತು. ನೀರಿನ ಸೆಳತಿನ ಒಳಗ ದುರ್ವಾಸ ಋಷಿ ಕೈಪ ಏ ಸೆಳತಕ ಕೈಪ ಹರ್ಕೊಂಡ ಹೋಗಿತ್ತ ಒಳಗ ನೀರಾಗ. ಒಟ್ಟ ದಿಗಂಬರಿಯಾಗಿ ಕೂತಿದ್ದಪ್ಪ ನೀರಿನ ಒಳಗ. ಮ್ಯಾಲ ಎದ್ದ ಬಂದ್ರ ಅವರು ಹೋಗ್ತಿತ್ತ ಇವ್ರ ಅಪ್ಪ ಕೇಳಿ ಕಣದಾಳ ಅಪ್ಪಾಗ. ಏ ಅದೇ ಟೈಮದೊಳಗ ದ್ರೌಪದ ಗೆಳತ್ಯಾರನ ಕಾರಕೊಂಡು ನದಿ ಜಳಕ ಮಾಡ್ಬೇಕಂತ ನಡೆದಿಳ ನದಿಯ ದಂಡ್ಯಾಗ. ಒಳಗ ದುರ್ವಾಸ ಋಷಿನ ನೋಡತಾಳ ನೀರಿನ ಒಳಗ. ದೊಡ್ಡ ಋಷಿ ಮುನಿಗಳ ಜಳಕಕ್ಕೆ ಮಾತ್ರ ಕೂತಾರೆ. ಏನ್ ಮಾಡ್ತಾರವ? ಅವ್ರ ಎದ್ದ ಬಂದ ಮ್ಯಾಲ ಹೋಗುನ ಅಂದ್ಳು ನೀರಾಗ. ತಮ್ಮ ದೂರ ನಿತ್ತ ಹಾದಿ ಕಾಯ್ತಾಳ ನದಿಯ ದಾಂಡ್ಯಾಗ. ಇವ ದುರ್ವಾಸ ಋಷಿ ಒಟ್ಟ ಬರ್ಲಿಲ್ಲ ನೀರಿಂದ ಹೊರಗ. ಹೇಳ್ರಿ ನೀರಿಂದ ಹೊರಗ. ಏ ಇವ ಹೆಂಗ ಬರ್ತಾನ ತಮ್ಮ ಅಬ್ರು ಇವಂದ ಹೋಗ. ತನ್ನ ಶರೀರ ಮ್ಯಾಲಿನ ಮೋಹ ಬೆಟ್ಟ ಹೇಳ್ಯಾನವಾಗ. ನಂದ ಮ್ಯಾಲ ಬರು ಪರಿಸ್ಥಿತಿ ಇಲ್ಲ ಒಳಗ. ಶರೀರ ಮ್ಯಾಲಿನ ಮೋಹ ಬೆಟ್ಟ ದ್ರೌಪದ ದೇವಿಗೆ ಹೇಳದಾನೋ. ನೀರಿನ ಸೆಳತಕ್ಕ ಕೈಪ ಹರ್ಕೊಂಡ ಹೋಗ್ಯದ ಒಳಗ. ಮ್ಯಾಲ ಎದ್ದ ಬಂದ್ರ ಒಬ್ರು ಹೋಗ್ತೈತಿ ಅಂದು ಆವಾಗ. ಎಷ್ಟ ಕೇಳಿ ದ್ರೌಪದ ದೇವಿ ಕೇಳಿ ಮಾಡ್ಯಾಳ ಹೆಂಗ. ಎಷ್ಟ ಕೇಳಿದ ದ್ರೌಪದ ದೇವಿ ಸೀರೆ ಮಾತ್ರ ಹರದಾಳ. ಹೌದಲ್ಲ? ಏ ಸೀರೆ ಹರದ ಬಿಟ್ಟಾಳಪ್ಪ ನೀರಿನ ಒಳಗ. ಇದನ್ನ ಕೈಪ ಮಾಡಿ ಕಟ್ಕೊಂಡು ಬರ್ರಿ ಗುರುವೆಯನ ಮ್ಯಾಗ. ಅದೇ ಅರಿಬಿ ಸುತ್ತಗೊಂಡ ಕೈಯ ಹಿಂದ ಮುಂದ ಏನ್ ಮಾಡ್ತಾರು? ಹಿಂದ ಮುಂದ ಕೈಯ ಹಚ್ಕೊಂಡ ಬಂದು ನೀರಿಂದ ಹೊರಗ. ಮ್ಯಾಲ ಬಂದ ದುರ್ವಾಸ ಋಷಿ ಹೇಳ್ತಾನ ದ್ರೌಪದ ದೇವಿಗ.
ಕೋಟಿ ಅರಿವಿ ಕೊಟ್ಟ ನನ್ನ ಮಾನ ಕಾದಿ ಅಂಗಡ್ಯಾಗ ಏ ನನ್ನ ಮಾನ ಹೋಗುವಾಗ ಚೋಟಿ ಅರಿವಿ ನನಗ ಕ್ವಾಟ ನಿನ್ನ ಮಾನ ಹೋಗುವಂತ ಟೈಮದೊಳಗ ನೀನ ಇದೇ ಕೋಟಿ ಆಗಿ ಮಾನ ಕಾಯ್ಲಿ ಅಂದು ಆವಾಗ ಇವ ಉಪಕಾರಿಗೆ ಹೇಳಿದವ್ರು ಇವ್ ಗಂಡ ಹಾಡು ಹೌದೌದಲ್ಲ ಮಾಡಿದ ಉಪಕಾರ ಅರಿವು ಹಿಡಿಯೋ ಕುಲಗೇಡಿ ಅಂತ ನಾವ್ ಹೇಳಿದ್ರು ಕುಲಗೇಡಿ ಕಣದಾಳ ಹೇಳಿ ಹೌದೌದೌದು ಮೊದಲ ನಿಮ್ಮ ಅಪ್ಪಗ ತಳದಾಗ ಸೀರೆ ಕೊಟ್ಟದಿವ ಖರೆ ಐತಲ್ಲ ಮತ್ತ ನಿಮ್ಮ ಅಪ್ಪ ದೊಡ್ಡವಿದ್ದಂದ್ರ ಹೋಗಿ ಧೋತ್ರ ಕೊಡ್ಬೇಕಾಗಿತ್ತು ಒಳಗ ನೀರಾಗ ಧೋತ್ರ ಇದ್ದು ಪ್ಯಾಂಟ್ ಇದ್ದು ಹೊಯ್ಕೊಂಡು ಹೋಗಿದ್ರು ಗಂಡ ಹಾಡವ್ರು ಹೇಳಿದ್ರಿ ಹೌದೌದು ನಾವ ಕೊಟ್ಟ ಬಳಕ ಅದು ಹೆಂಗ ಹೆಂಗ ಇವನು ದುರ್ವಾಸ ಋಷಿ ಕೂತ್ 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 ಎಷ್ಟೋ ತಕ ಕುಂಡಿರ್ತಾನ ಒಳಗ ಏನು ಹಾಲಿದ್ದು ಮೀನ ಎಲ್ಲಿ ಬೇಕಲ್ಲಿ ಹೋಲ್ ಹಾಕಲ್ಕತ್ತು ಇವ್ರಿಗೆ ಹೈರಾಣಿ ಬಿತ್ತು ಏನ್ ಹೇಳ್ತಾನ ಅವಾಗ ತಡಿಯೋ ಕುದುರೆ ಕಟ್ಟು ಅದಕ್ಕ ನೀರ್ನ್ಯಾಗ ಕೂತ್ ಕೂತ್ ಕೂತ ಎಷ್ಟೋ ತಕ ಕುಂಡಿರ್ತಾನ ಬಳ್ಯಾಗ ಮೀನಿದ್ದು ಅಲ್ಲಿಗೆ ಇಲ್ಲಿಗೆ ಅವ್ ಮಾಡಬಾರ್ದು ಕೆಲಸ ಮಾಡ್ಲತ್ತಿದ್ದು ಸಂಧಾನ ಸಂಧಿ ಎಲ್ಲ ಹಿಡಿದು ಏನ್ ಮಾಡ್ದ ನಿರ್ವಾಣಿ ಇಲ್ಲಲ್ಲ ಯಾವಾಗ ಕಡುತ್ತು ಹೆಚ್ಚಾತ ನೋಡ ಬಾಡಿಗೆ ಎಲ್ಲಿ ಬೇಕಲ್ಲಿ ಬಗ ಬಗ ಬುಗು ಬುಗು ನಾನು ಧಗದಾಗ ಇವ್ರೇ ಹಂತ ತಂದಿ ಏನು ಬಂದು ಸಿಕ್ಕ ಮೀನಿನ ಬಾಯಾಗ ತಡಿಯೋ ಅದಕ್ಕ ಅಲ್ಲಿ ಸಿಕ್ಕ ಯಾವಾಗ ತ್ರಾಸ ಹೆಚ್ಚಾತ್ಲ ಶರೀರ ಮ್ಯಾಲಿನ ಮೋಹ ಬಿಟ್ಟ ದ್ರೌಪದಾಗ ಹೇಳ್ದ ಏನಂತ ಹೇಳ್ತಾನವ ತಾಯಿ ದ್ರೌಪದ ತಾಯಿ ನಂದ ಮ್ಯಾಲ ಎದ್ದು ಬರೋ ಪರಿಸ್ಥಿತಿ ಇಲ್ಲವ ಈಗ ತಾಯಿ ಎಲ್ಲ ಯಾಕಂದ್ರ ಯಾಕ ನಾ ಝಳಕ ಮಾಡುವಾಗ ನೀರಿನ ಸೆಳತಕ್ಕ ನನ್ನ ಕೈ ಬರ್ಕೊಂಡು ಹೋಗ್ಯಾದ ಕರ್ಕೊಂಡು ಹೋಗ್ಯಾದ ನೀರಾಗ ನಾ ಮ್ಯಾಲ ಎದ್ದು ಬಂದ್ರ ನನ್ನ ಮಾನ ಹೋಗ್ತೈತಿ ಇಷ್ಟ ಕೇಳಿದ ನನ್ನ ತಾಯಿ ದ್ರೌಪದ ಏನ್ ಮಾಡ್ತಾಳ ತಾಯಿ ತಾ ಹುಟ್ಟಿರುವಂತ ಸೀರಿ ಹರಿದ ನೀರಿನ ಒಳಗ ಒಗದಳ ಏ ಗುರುಗಳ ಕೈಪ ಮಾಡಿ ಕಟ್ಟುಕೊಂಡು ಬರ್ರಿ ಹೊರಗೆ ಅಂದಾಗ ಕೈಪ ಮಾಡಿ ಕಟ್ಟುಕೊಂಡು ಬಂದ ದುರ್ವಾಸ ಋಷಿ ಒಂದ ಮಾತು ಹೇಳ್ದ ಏನಂತ ನನ್ನ ಮಾನ ಹೋಗುವಾಗ ಒಂದು ಚೋಟಿ ಅರಿವಿ ಕೊಟ್ಟ ನನ್ನ ಮಾನ ನೀಕಾದಿ ಅಂದ್ರ ದ್ರೌಪದ ತಾಯಿ ನಿನ್ನ ಮಾನ ಹೋಗುವಾಗ ಇದ ಒಂದು ಚೋಟಿ ಸೀರಿ ಹೋಗಿ ಒಂದು ಕೋಟಿಯಾಗಿ ನಿನ್ನ ಮಾನ ಕಾಯ್ಲಿ ಆಶೀರ್ವಾದ ಮಾಡಿಬಿಟ್ಟ ಹೌದು 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 ನಾವು ಸೀರೆ ಕೊಟ್ಟಿವು ನಿಮ್ಮದ ಒಳಗ ಜೋಡ್ನಾ ಸುದ್ದ ಉಳ್ದದ ಸಾಮಾನ್ಯ ಉಳ್ದಿಲ್ಲ ಇರ್ಲಿಕ್ಕ ತೀರ ನಾವು ಅಟ್ರ ಕೇಳಕತ್ತಮ್ಮ ನಾಟಕ ಬಂದಾಗಿತ್ತು ಗುಂಡು ಅದಾಟಿ ದಂಡು ಅದಾಟಿ ಆತಿತ್ತು ಇಲ್ಲ ಏನತ್ತ ನೀವ ತಾಯಿ ಉಪಕಾರ ಹೆಚ್ಚದ ಅದಕ್ಕ ಹೇಳ್ರಿ ಹಂಗ ಅನ್ಬೇಡ ಗುಂಡ ಏನು ಅಂದೇ ಇಲ್ಲ ಗುಂಡ ದಂಡ ಅನ್ಬೇಡ ಹಂಗ ನಾ ಏನಂದಿನಿ ಅದಕ್ಕ ಯಾವ ಪ್ರಥಮದೊಳಗ ನಿನಗ ನಾ ಸೀರೆ ಕೊಟ್ಟ ಬಿಟ್ಟನಿ ಇದೇ ನಾ ಮಾಡಿರೋ ದಾನ ಬಂದ ನನ್ನ ಕೈ ಐತಿ ಹಿಡದ ಅದಕ್ಕ ಇನ್ನೊಂದು ಮಾತ ಯಾವ್ದು ಇನ್ನು ಕೃಷ್ಣನ ಯಾಕ ಸೀರೆ ಕೊಟ್ಟ ಯಾಕ ಬಿಟ್ಟ ಬೇಕಲ್ಲ ನಾವು ಕೊಟ್ಟದೀವು ದುರ್ವಾಸ ಋಷಿಗೆ ಇಲ್ಲಿ ಯಾರು ಕೊಡ್ಲತ್ತಾರ ನಮಗ ಕೃಷ್ಣ ಕೃಷ್ಣ ಸೀರೆ ಕೊಡ್ಬೇಕಾದ್ರ ಅಲ್ಲಿ ಒಂದು ಮರ್ಮ ಐತಿ ಏನದ ಮರ್ಮ ಹೇಳ್ತಾನೆ ಕೇಳ ಏದೋ ಅಲ್ಲದ ಕೃಷ್ಣ ಸೀರೆ ಕೊಟ್ಟಾನಂತ ಹೇಳ ತಮ್ಮ ಕೃಷ್ಣ ಯಾಕ ಸೀರೆ ಬೆಟ್ಟ ತಿಳಿಸೋವೆ ನಿನಗ ತಮ್ಮ ಕೃಷ್ಣ ಸಣ್ಣ ವಿದ್ದಾಗ ಕೇಳೋ ವಿದ್ಯಾ ಕಲಿವಾಗ ಕೈಯಾಗ ಶಸ್ತ್ರ ಹಿಡದ ವಿದ್ಯಾ ಕಲಿಯತ್ತಿದ್ದ ಅದೇ ಶಸ್ತ್ರ ವಿದ್ಯಾ ಕಲಿಯುವಾಗ ಅವನ ಬಟ್ಟಿಗೆ ಹತ್ತಿತ್ತಾಗ ಬಟ್ಟಿಗೆ ಹತ್ತಿ ರಕ್ತ ಹೋಗತ್ತಿತ್ತ ಬಟ್ಟಿನ ಒಳಗ ಇದನ್ನ ದ್ರೌಪದ ದೇವಿ ಕೊತ್ತ ನೋಡ್ಯಾಳ ಆಗಿನ ಘಳಿಯಾಗ ಅಣ್ಣ ನಿನ್ನ ಬಟ್ಟಿಗೆ ತಲವಾರ್ ಹತ್ತಿ ರಕ್ತ ಹೊಂಟದ ಹೇಳ್ತಾಳು ತಡಿ ಅರಿವಿ ಕಟ್ತಾನಂತ ವಿಚಾರ ಮಾಡ್ಯಾಳು ಆಗ
ಹುಟ್ಟಿರೋ ಸೀರಿ ದಂಡಿ ಹರದ ಕಟ್ಟಿಳ ಅಣ್ಣಿನ ಬಟ್ಟಿಗ ತ್ರಾಸ ಕಮ್ಮಿ ಆದಾಗ ಕೃಷ್ಣ ಒಂದ ಮಾತ ನುಡದಾಗ ನನ್ನ ಬಟ್ಟಿಗೆ ತಲವಾರ್ ಹತ್ತಿ ರಕ್ತ ಮಾತ್ರ ಹೋಗುವಾಗ ಏನಾಯ್ತವ ಅರಿವಿ ಕಟ್ಟಿ ತ್ರಾಸ ಕಮ್ಮಿ ಮಾಡಿದಿ ಅಂದ ಇನ ಮ್ಯಾಗ ನಿನಗ ತ್ರಾಸ ನಡೆದಾಗ ನನ್ನ ಒದರ ಅಂದ ಆವಾಗ ಗಿಯಾಗ ಗಿಯಾಗ ದುಶಾಸನ ಸೀರಿ ಸೆಳೆವಾಗ ಎಷ್ಟೋ ಮಂದಿ ಎದ್ರು ಆಗ ಹೌದು ಇವ್ರೇ 5 ಮಂದಿ ಬಿಡಸಲಿಲ್ಲ ಮಾಡ್ಕೊಂಡು ಹೆಣ್ತೀಗ ಒಂದ ಬರೇ ಜಳ ಜುಳಕ ಉಳಿತ ಮೈ ಮ್ಯಾಲ ಆಗ ಅಣ್ಣನ ಮಾತ್ರ ನೆನದಾಳಪ್ಪ ತಂಗಿ ಆವಾಗ ನನಗ ತ್ರಾಸ ಬಂದದ ನನ್ನ ಕಾದ ಕಾಪಾಡಬೇಕು ನೀನು ತಮ್ಮ ನಿಮ್ಮ ಕೃಷ್ಣ ಪರಮಾತ್ಮ ಸಣ್ಣವಿದ್ದಾಗ ವಿದ್ಯಾ ಕಲಿತಿದ್ದ ಅಸ್ತ್ರಶಸ್ತ್ರ ಹಿಡ್ಕೊಂಡು ಕೈಯಾಗ ತಲವಾರ್ ಹಿಡದ ಬೀಸುವಾಗ ಬಟ್ಟಿಗೆ ತಲವಾರ್ ಹತ್ತಿ ರಕ್ತ ನಡೆದಿತ್ತು ಅವಾಗ ದ್ರೌಪದ ಅಂದಳು ಅಣ್ಣ ನಿನ್ನ ಬಟ್ಟಿಗೆ ತಲವಾರ್ ಹತ್ತಿ ರಕ್ತ ಹರಿಲಕತ್ತದಲ್ಲೋ ತಡಿನ ಬಟ್ಟಿಗೆ ಅರಿಬಿ ಕಟ್ಟತನ ತಾನ ಹುಟ್ಟಿರುವಂತ ಸೀರಿ ದಂಡಿ ಹರಿದು ಬಟ್ಟಿಗೆ ಸುತ್ತಿಳ ಅವಾಗ ಕೃಷ್ಣ ಒಂದು ಮಾತಂದ ಏನಂತ ನನಗ ತಲವಾರ್ ಹತ್ತಿ ನನಗ ತ್ರಾಸ ನಡೆದಾಗ ನೀ ಒಂದು ಬಟ್ಟ ಅರಿಬಿ ನನ್ನ ಬಟ್ಟಿ ಕಟ್ಟಿ ನನ್ನ ತ್ರಾಸ ನೀ ಕಮ್ಮಿ ಮಾಡಿ ಅಂದ್ರ ತಂಗಿ ನಿನಗ ತ್ರಾಸು ಬಂದಾಗ ನನ್ನ ನೆನೆಯ ನೀ ಯಾವ ಬಟ್ಟಿಗೆ ಅರಿಬಿ ಕಟ್ಟಿ ಅದ ಬಟ್ಟಿನಿಂದ ನಿನ್ನ ತ್ರಾಸ ಕಮ್ಮಿ ಮಾಡ್ತಾನಂದ ಕೃಷ್ಣ ಪರಮಾತ್ಮ ಅದಕ್ಕ ದುಷ್ಟ ದುಶಾಸನ ಸೀರಿ ಸೆಳೆಯುವಾಗ ಯಾವ ಬಟ್ಟಿಗೆ ಅರಿಬಿ ಕಟ್ಟಿದಳಲ್ಲ ಅದ ಬಟ್ಟಿನಿಂದ ಕುತ್ಕೊಂಡು ಸೀರಿ ಬಿಡ್ಲಾಕತ್ತ ಆ ಒಂದು ಚೋಟ್ ಹೋಗಿ ಒಂದು ಕೋಟಿ ಆಗ್ಲಿ ಅಂತೇಳಿ ದುರ್ವಾಸ ಋಷಿ ಆಶೀರ್ವಾದ ಆಗಿತ್ತ ತ್ರಾಸ ಬಂದಾಗ ನೆನೆ ಅಂತೇಳಿ ಕೃಷ್ಣನ ಮಾತಾಗಿತ್ತು ನಾವು ಮಾಡಿದ ಉಪಕಾರ ಈಗಾದ್ರೂ ಹಂಗ ಭೂಮಿ ತಲೆ ಮ್ಯಾಗ ಅಲ್ಲಿದ್ ಬಿಡ್ರಿ ಸುದ್ದಿ ಇಲ್ಲಿ ಆದ್ರೂ ಹಂಗ ಹಸದ ಮನಿ ತನಕ ಬಂದವಂಗ ಒಂದು ತುತ್ತ ಅನ್ನ ನಾವು ನೀಡಿದೀವಂದ್ರ ನಾವು ಹಸದ ಕುತ್ತಾಗ ನಮಗ ಅನ್ನ ನೀಡವ್ರು ಬ್ಯಾರೆ ಇರ್ತಾರ ಅದಕ್ಕೆ ಹೇಳ್ತಾರ ನಿನ್ನ ಮೈ ಮ್ಯಾಲ 10 ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರ ನೀ ಸಾವುಕಾರ ಅಲ್ಲ ನಿಂದ 10 ಲಾಖ ಬ್ಯಾಂಕಿಗೆ ಹೋಗದಿ ಅಂದ್ರ ನೀ ಸಾವುಕಾರ ಅಲ್ಲ ನೀನು ಮತ್ತ 10 ಎಕರೆ ಭೂಮಿ ಐತಿಪ್ಪ ಅಂತಂದ್ರ ನೀ ಸಾವುಕಾರ ಅಲ್ಲ ಸಾವುಕಾರತಿ ಯಾರಿಗನಬೇಕು ಮನಿ ತನಕ ಹಸದ ಬಂದವಂಗ ಒಂದು ತುತ್ತ ಅನ್ನ ಯಾವ ನೀಡಿತಿತ್ತ ನೋಡು ಜಗದಾಗ ಅವನಟ್ಟು ದೊಡ್ಡ ಸಾವುಕಾರಿ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ನಾವ್ ಏನು ಗಳಿಸಿದೀವಿ ಏನು ಬಿಟ್ಟದಿವಿ ಎಲ್ಲ ಖಾಲಿ ಅದ ಬರ್ಬೇಕಾದ್ರು ಬತ್ಲೆ ಬಂದಿವಿ ಹೋಗ್ಬೇಕಾದ್ರು ಬತ್ಲೆ ಹೋಗ್ಬೇಕಾಗ್ಯದ ಮೈ ಮ್ಯಾಗ ಬರೇ ಒಂದು ತೊಲಿ ಉಡ್ದಾರ ಐತಿ ಅಂದ್ರ ಸ್ವಂಟದ ಮ್ಯಾಗ ಕಾಲ ಕೊಟ್ಟ ಕಿತ್ತಿ ತೆಗೆದ ಮನ್ಯಾಗ ಇಟ್ಕೋತಾರ ಅಂತ ಕೋಡೆ ನಿಮ್ಮಪ್ಪ ಕುಲಿಗೆ ಹೌದು ಲಕ್ಷ್ಮಣ ನೀ ಅಂತ ಕೋಡಿ ಈ ಕಡೆ ಕೈ ಮಾಡಬೇಡ ಆ ಕಡೆ ಮಾಡು ನಿಮ್ಮಪ್ಪ ಕುಲಿಗ್ಯಾಡಿ ದಾನ ಧರ್ಮ ಮಾಡಲಿಲ್ಲ ಸತ್ತುವಾದ ಬಡ್ದ್ಯಾಡಿ ಪುಣ್ಯ ಕಾರ್ಯ ಮಾಡಲಿಲ್ಲ ನಡುವೆ ಹೋಯ್ತು ಬಡ್ದ್ಯಾಡಿ ಏ ಕೋಡಿ ಓ ಏ ನೀ ಅಂತ ಬೇಡ ಈ ನಾವು ಮುಂದಿದ್ರೆ ಅವ್ನು ಕಟ್ಗೆತಿದ್ದೀವ ಇವನು ಒಂದ್ ಜರ ಫರ್ಕ್ ಆಗ್ಯಾನಲ್ಲ ಈಗ ಅದಕ್ಕ ಏನಾಗ್ತದಪ್ಪ ಅಂದ್ರೆ ಎಲ್ಲ ನನ್ನಿಂದ ಹೇಳಿದೆ ಏನಾಗ್ಯದ ಇವ್ಯಾಡು ವಿಷಯ ನಿನಗೆ ತೆಗೆದು ಕೊಟ್ಟನಿ ಈಗೇನು ಹೇಳತ್ತಾರು ಇದು ಅಲ್ಲದ ತಮ್ಮ ಇನ್ನೊಂದು ಮಾತು ಹೇಳ್ಯಾರಿ ಇದು ತೊಗಲಿನ ಚೀಲ ಇದು ತೊಗಲಿನ ಚೀಲ ಎದರ್ಲೇನೋ ಹೊಲದ್ರ ನಿಂದ್ರಂಗಿಲ್ಲ ಎಷ್ಟು ಕಾಳ ಹಾಕತಿ ಅಷ್ಟು ಹೊರಗೆ ಬೀಳ್ತಾವ ತವ ಹೇಳ್ತಾನ ತೂತು ಬಿದ್ರೆ ತೊಗಲಿನ ಚೀಲ